ಸೊ ಹಲೋ ಮೈ ಫ್ಯಾಮಿಲಿ, ಹೇಗಿದ್ದೀರಾ? ನಾನೊಂದು ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನೋಡಿ ಒಂದು ಚಡ್ಡಿ ಹಾಕಲ್ಲ ಹಿಂಗೆ ಬರ್ತಾನೆ. ಸೊ ಇಲ್ಲಿ ಓಟ್ಸ್ ಓಟ್ಸ್ ಆರ್ಡರ್ ಮಾಡಿದ್ದೆ. ಸೊ ಡಯಟ್ ಮೇಲೆ ಸೊ ಓಟ್ಸ್ ಪ್ಯಾಕೆಟ್ ಬಂದಿದೆ. ಈಗ ಲೆಟ್ಸ್ ಓಪನ್ ಮಾಡುವ. ಚಡ್ಡಿ ಬಟ್ಟೆ ಏನಾರು ಹಾಕೊಂಬರೋಗ ಲಕ್ಷು, ನೀವು ಏನಾಗೈತಿ ಲವ್? ಹಾಂ, ಯಾಕೆ ಹಿಂಗೆ ಆಡ್ತೀಯಾ? ಅನ್ಬಾಕ್ಸ್ ಮಾಡೋದ. ಸ್ಟ್ರೆಂತ್ ಇದೆ. ನೋಡಿ ನಂದು ಓಟ್ಸ್ ಬಂದಿದೆ. ಸೊ ನಾಳೆಯಿಂದ ಪ್ರಾಪರ್ ಡಯಟ್ ಮಾರ್ನಿಂಗು. ಸೊ ನಾನು ಮ್ಯೂಸ್ಲಿ ತಿಂತಿದ್ದೆ. ಸೊ ಮ್ಯೂಸ್ಲಿ ಐ ಕ್ಯಾಲರೀಸು, ಫ್ಯಾಟ್ ಎಲ್ಲ ಜಾಸ್ತಿ. ಅದಕ್ಕೆ ಸ್ನ್ಯಾಕ್ಸ್ ತಿಂತಾರೆ ಇವಾಗ. ಹೈ ಪ್ರೋಟೀನ್ ಓಟ್ಸು, ಬಟ್ ಚಾಕ್ಲೇಟ್ ಫ್ಲೇವರು ಅಲ್ವಾ? ಡಾರ್ಕ್ ಚಾಕ್ಲೇಟ್ ಫ್ಲೇವರು ಕ್ರೇಜಿಯಾಗಿರುತ್ತೆ ಗೈಸ್. ನೀವು ಯಾರು ತಗೋದಾರೆ ಫ್ಲಿಪ್ಕಾರ್ಟ್ ಬುಕ್ ಮಾಡ್ಕೊಂಡು ತಗೋದು, ಇಷ್ಟೇ ಹೇಳೋದು ನಾನು. ಅಮ್ಮನ ಕೈ ಅಯ್ಯೋ ಮುಟ್ಲ ಆಯಿತು ಗೈಸ್. ನಮ್ಮ ಅಮ್ಮನ ಕೈ ಇಂಜುರಿ ಆಗಿಬಿಟ್ಟಿದೆ ಬಿದ್ದುಬಿಟ್ಟು. ಸೊ ಇಲ್ಲಿ ಇಂಜುರಿ ಆಗಿದೆ, ಎತ್ತಕ್ಕಾಗ್ತಿಲ್ಲ ಕೈ. ಸೊ ನೋಡ್ಕೊಂಡು ಓಡಾಡಲ್ಲ ಗೈಸ್, ಕೆಲಸ ಅಂತ ಬೊಬ್ಬು ಅಂತ ಬಿದ್ದುಬಿಡುತ್ತೆ. ಸೊ ಈಗ ತಿಂಡಿ ಮಾಡೋಕ್ಕಾಗಲ್ಲ, ಲೆಫ್ಟ್ ಹ್ಯಾಂಡ್ ಸ್ಪೂನಲ್ಲಿ ತಿಂತೈತೆ ಪಾಪ. ನೋಡೋಣ ಮತ್ತೆ ಹೇಗಾಗುತ್ತೆ ಅಂತ. ನಮ್ಮ ಅಮ್ಮಂಗೆ ಈ ಥರ ಆಗ್ಬಿಟ್ಟಿರೋದಕ್ಕೆ ಮನೇನೇ ಒಂಥರ ಬಿಕ್ಕೋ ಅಂತೈತಿ ಗೈಸ್. ನೋಡಿ ಈ ಫುಲ್ಲು ಬೆಳಗ್ಗೆಯಿಂದ ಹಿಂಗೆ ಮಲಗೈತಿ. ನೈಟ್ ಎಲ್ಲ ನಿದ್ದೆನೂ ಮಾಡಿಲ್ವೇನೋ, ನೈಟ್ ಬಿದ್ದಿರೋದು. ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದರೆ ನಮ್ಮ ಅಪ್ಪನೇ ಬರಬೇಕು, ನಮ್ಮ ಅಪ್ಪನೇ ಕರ್ಕೊಂಡು ಹೋಗ್ಬೇಕು ಅಂತ ಇದೆ. ಇಂಥವ್ರಿಗೆ ಏನು ಹೇಳಿ ಗೈಸ್ ನಾವು. ನೋಡಿ ಫುಲ್ಲು ಆಗ್ಬಿಟ್ಟಿದೆ. ಲಕ್ಷ ಕೇಳಿದ್ರೆ ಹೌದಾ ಅಂತ ತಲೆ ಕೇಳ್ತು ಲಕ್ಷಣ. ಏನು ಪ್ರಜು ಅಂತ ಇರೋದವನು, ಬಟ್ಟೆನೇ ಹಾಕಿಲ್ಲ ಅವನಿಗೆ ಗೈಸ್. ಲೋ ಭಾಗ್ಯಮ್ಮಂಗೆ ಕೈ ಮುರಿದೋಯ್ತು ಲಕ್ಷು. ನಿಜ ಕಣೋ, ಭಾಗ್ಯಮ್ಮನ ಕೈ ಏಟಾಗೈತೆ. ಕೈ ನೋವಲ್ಲ, ಕೈ ಎತ್ತಕ್ಕೈತೆ ಅಲ್ಲ, ಕೈ ಎತ್ತಕ್ಕಲ್ಲ ಕಣೋ, ಕೈ ಎತ್ತಕ್ಕಾಗ್ತಿಲ್ಲ. ಲೋ ಲಕ್ಷು, ಭಾಗ್ಯಮ್ಮನ ಕೈ ಮುರಿದೋಗೈತೆ, ಏನು ಮಾಡ್ತೀಯಾ? ಹಾಂ, ನೀನು ಮಾಡ್ತೀಯೋ ಈಗ? ಇಲ್ಲಿ ನೋಡಿ, ಇಲ್ಲಿ ಏನೋ ನಿಂದು, ಏನು ಚಾಕ್ಲೇಟ್ ಬೇಕಾ ಅಕ್ಕ? ಚಾಕ್ಲೇಟ್ ಬೇಕಂತೀವಿ, ಬೇಕಾ ಹೇಳಿ ಈಗ. ಕಳ್ಳರು ಬಂದಾರ ಕಣಕ್ಕ, ಬೆಳಿಗ್ಗೆ ಬಂದಿದ್ದು ಬಂದಿದ್ರು ಬೆಳಿಗ್ಗೆ. ನೋಡಿ ಗೈಸ್, ನಮ್ಮ ಕೈ ನೋವು ಇಲ್ಲಿ ಮಡಿಕನೇ ಮಲ್ಗೈತೆ ಪಾಪ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ. ನನ್ನ ಗಂಡನೇ ಬರಬೇಕು ಅಂತ ವೆಯ್ಟ್ ಮಾಡ್ತಾ ಕೂತಿರೋದು, ಮಾತೇ ಕೇಳಲ್ಲ ಗೈಸ್. ಸ್ವಲ್ಪ ಎಡಿಟಿಂಗ್ ಮುಗಿಸಿ, ವರ್ಕ್ ಮುಗಿಸಿ ಅಪ್ಲೋಡ್ ಮಾಡಿ ಇವಾಗ ರೆಸ್ಟ್ ಮಾಡಿ. ನೋಡಿ ಇವಳೊಬ್ಳು ಏಯ್ ಇಲ್ಲಿಯೋ ನನ್ನ ಜೊತೆ ಮಾತಾಡಕ್ಕೆ ಬಂದಿದ್ದಾಳೆ. ಏಯ್ ಲಿಯಮ್ಮಿ, ಏಯ್ ಕುಮ್ಮುಲಿಯೋ. ಅಯ್ಯೋ ಅವಳು ಟ್ಯಾಗ್ ಮಾಡಿದ್ಯೋ ಅವಳನ್ನ. ನೋಡಿ ಹೆಂಗ್ ಬರ್ತಾಳೆ. ಸುಮ್ಮನಿರು ಏಯ್ ಲಿಯೋ, ಪ್ರೀತಿಯಿಂದ ಕಟ್ತಾಳೆ ಮಾಡ್ಕೊಳ್ಳಿ. ನನ್ನ ಜೊತೆ ಮಾತ್ರ ಹಿಂಗ ಆಡೋದು. ಅಲ್ಲಿಗೆ ಕಳ್ಸಿದ್ರು ಇಲ್ಲಿಗೆ ಬರ್ತಾಳೆ, ಇಲ್ಲಿಗೆ ಕಳಿಸ್ತೀನಿ ಮತ್ತೆ ಬರ್ತಾಳೆ. ಇಲ್ಲಿ ಊಟ ಲೆಫ್ಟ್ ಹ್ಯಾಂಡಲ್ಲಿ ತಿಂತಿದ್ದೆ. ನಾವು ತಿನ್ನಿಸ್ತೀವಿ ಅಂದರೆ ಬೇಡ ಅನ್ನೋದು ಆ್ಯಟಿಟ್ಯೂಡು ಗೈಸ್. ನೋಡಿ ಈಗ ಊಟ ಈ ಕೈ ನೋಡಿ, ಕೈ ಹಿಂಗೆ ಊಟಕ್ಕೋಗಲ್ಲಮ್ಮ. ಹಾಸ್ಪಿಟ್ಲಿಗೆ ಹೋಗೋಣ ಅಂತಂದ್ರೆ ಅಪ್ಪನೇ ಬರಬೇಕು ಅಂತ. ಇಷ್ಟು ಲವ್ ನೋಡಿ ಗೈಸ್, ಹಾಂ ಏನು ಇನ್ನೂ ಲವ್ ಹೋಗಿಲ್ಲ ನಮ್ಮ ಮಕ್ಕಳು ನೋಡಿದ್ರು ಗೈಸ್. ಇಲ್ಲಿ ಸೆಕೆ ಆಯ್ತಿದ್ದಕ್ಕೆ ಯಾವ್ದು ಹೊಡಿತಾಳೆ, ನೀನು ಕೊಡಿ ನೋಡಿ ಹೆಂಗೈತೆ ಅದು. ನೋಡ್ತೀನಿ ಕೊಡು ಹೆಂಗೈತೆ ಅಂತ. ಒಂದು ನಿಮಿಷ ಕೊಡು, ಹಂಗ ಬೀಳ್ಸೋದು. ವಾವ್ ಸಕ್ಕದೈತೆ. ಚಳಿ ಆಯ್ತು ನನಗೆ. ಬ್ಲಾಗ್ ಹೆಂಗ್ ಮಾಡ್ತಾವ ಅವ್ನು ಬ್ಲಾಗ್ನ. ಯಾರದು? ಇಲ್ಲಿ ಓಯ್ ಹಾಯ್ ಮಾಡ. ನೆನ್ನೆ ಪ್ರ್ಯಾಂಕ್ ಹೆಂಗಿತ್ತು? ಆಯ್ತಾ? ಗಾಬರಿ ಆಗ್ಬಿಡ್ಲಿ ಟ್ಯಾಬ್ಲೆಟ್ ತಕ್ಷಣ. ಬರೀ ಇವೆ ಕೆಲಸಗಳು ಇದೆ ನೋಡಿ.
ಶೆಕೆ ಪ್ರಾಮಿಸ್ ಇಲ್ಲ ನಲ್ಲಿ ನಿನ್ನ ತಿನ್ನಿಲ್ಲ ಅವತ್ತು ಗೈಸ್. ನಾನು ಇಲ್ಲಿ ಅವತ್ತು ಮ್ಯಾಮ್ ಇಲ್ಲಿ ಗಿಫ್ಟ್ ಕೊಟ್ರಲ್ಲ ನೋಡಿ ಆ ವ್ಲಾಗ್ ನೋಡ್ಬಿಟ್ಟು ಸ್ವೀಟ್ ತಿಂದಿ ಅಂತ ಹೇಳ್ತಾರೆ. ಪ್ರಾಮಿಸ್ ಇಲ್ಲ ನಾನು. ಊಟ ಮಾಡೋ ನೋಡಿ ಊಟ ಮಾಡೋದ್ರೆ ಕುತ್ಕೊಂಡು ಹಿಂಗೆ ಚಿಕ್ಕ ಮೂತು ಆಟ ಆಡ್ತಿರೋದ ಟೈಮಿಗೆ ಚಿಂದಲೆ ಚಿಜ್ಮಿ ಇದು ಹೆಂಗ್ ಗೊತ್ತ ಗೈಸ್. ಅಲ್ಲಿ ಚೈನೀಸು ಏನಪ್ಪ ಅದು ನೂಡಲ್ಸ್ ಗಿಡಲ್ಸ್ ಎಲ್ಲ ಇದೆ, ಅದಕ್ಕೆ ತಿನ್ನಲ್ಲ ನಾಟಕ. ನೋಡಿ ನಾನು ಗಣಿ ಆಚೆ ಹೋಗ್ತಿದ್ದೀವಿ. ಅದಕ್ಕೆ ಏನಂತ ಗೊತ್ತಾ ಪಾಪಮ್ಮ ಗಣಿ ನಾನು ಏನು ಪಾಪಮ್ಮ ಗಣಿ ನಾನು ಏನು ಹಾ ಗಣಿ ನಾನು ಏನು ಯಪ್ಪ 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 ಏನ್ ಡೌ ಮಾಡ್ತಿಲ್ಲ ಗೈಸ್ ಅವಳು. ಐ ಆಮ್ ಗೋಯಿಂಗ್ ಟು ಅಮೇರಿಕಾ. ಬರ್ತೀಯ ಅಮೇರಿಕಾ ಬರ್ತೀಯಾ? ಹಾಂ ಎಲ್ಲದಕ್ಕೂ ಬರ್ತೀಯ ನೀನು. ಗಣಿ ನನ್ನ ಮನೆಯಿಂದ ಆಚೆ ಕರ್ಕೊಂಡು ಹಾಳು ಮಾಡ್ತಾವನೆ. ನಮ್ಮಮ್ಮ ಪಾಪಮ್ಮ ಪಾಪಮ್ಮ ಆಚೆ ಹೋಗ್ತಿರ್ತಿ ಹುಡ್ಕೊಬಿಟ್ಟೋಳಿ ಇವಾಗ. RX ನೋಡಿ ಗೈಸ್ ಒಂದು ಕ್ರೇಜಿ. ನಮ್ಮ ಹುಡುಗರಿಗೆಲ್ಲ ಒಂದು ಕ್ರೇಜ್ ಅಂದ್ರೆ RX ಆಡೋವಾಗ ಭಯ ಆಯ್ತೈತೆ ನನಗೆ. ಅಲ್ಲಿ ನೋಡಿ ಇಲ್ಲಿ ಹಿಂಗೆ ನಿಂತಿದ್ದು ಗಾಡಿ ಓಡ್ಸೋಣ. ಗಣೇಶ್ ಹೆಂಗೆ ಆಡ್ತಾನೆ. ಇದು ಗಣಿ ಅವ್ರಣ್ಣ ಅಂತೆ, ಇದು ಗಣೇಶ್ ಇದ್ದೆ. ಹಾಯ್ ಗಣೇಶ್ ಹಾಯ್. ಚೆನ್ನಾಗಿ ಮೇಂಟೈನ್ ಮಾಡೋಣ ಪರವಾಗಿಲ್ಲ. ಫೀಮೇಲ್ ಅನ್ಸುತ್ತಿದೆ, ಫೀಮೇಲೆ ಪಕ್ಕ ಫೀಮೇಲೆ ಇದು. ಫುಲ್ ಹಳ್ಳಿ ಫಾರ್ಮೇಟರ್ ಹೆಂಗೆ ಮಾಡ್ಕೋರೆ, ಫುಲ್ ಹಳ್ಳಿ ಫಾರ್ಮೇಟರ್ ಮನೆ. ಇದೇನೋ ಗೊಬ್ಬರ ಅನಿಸುತ್ತೆ. ಅವ್ನು ಯಾವ ಫೋನ್ ಮಾಡಿದ್ರು ಗೊಬ್ಬರ ತುಂಬ್ತೀನಿ ಅಂತ ಇದೆ. ಇದೇ ತುಂಬಿರ್ಬೇಕೇನೋ. ಸುಮ್ಮನೆ ಬಗ್ಲದವಲ್ಲ ಇವು ಯಾಕ್ರು. ಹಾಂ ನೋಡಿ ಈಗ ಫೋನ್ ಮಾಡ್ತಾಯಿದ್ದೀನಿ, ಎತ್ಕೊಂಡು ಹೋಗ್ತೀನಿ ಇವಾಗ. ಅಟ್ಯಾಕ್. ಆಮ್ಯಾಗ ನಮ್ಮ ಮನೆಗೆ ಬರೋಕ್ಕೆ ಕೂಡಲ್ಲ. ಆಮೇಲೆ ಇದ್ರು ನನ್ನ ಹತ್ತಿ ಮರ ಅಂತ ಇದು ಹತ್ತಿ ನೋಡಿದ್ದೆ. ಹತ್ತಿ ಮರ ನೋಡಿದ್ದೆ ಯಾವತ್ತೇ ನೋಡ್ತಿರೋದು ನಾನು. ಹಾಗಾದ್ರೆ ಇವತ್ತಿ ನೀವು ಹಂಗೆ ತೊಗೊಳಂಗಿದೆ ಕೊಟ್ಟಿಲ್ಲ ನಾನು ಇವತ್ತು ಅಂಗಡಿಲಿ. ಹಾಂ ನನಗೆ ಇದು ಫೋನು ನನಗೊಂದು ಫೋನು ರೆಡಿ ಮಾಡಿಸ್ಕೊಂಡು ಮತ್ತು ಹಾಗೆ ವುಮೆನ್ಸ್ ಡೇ ಅಲ್ವಾ ಗೈಸ್, ಇವತ್ತಿನ ವುಮೆನ್ಸ್ ಡೇ ಆಗಿರೋದ್ರಿಂದ ಕೇಕ್ ತೊಗೊಬಂದು ಕೇಕ್ ಕಟ್ ಮಾಡ್ಸೋಣ ಅಂತ ಪ್ಲಾನ್ ಮಾಡಿದ್ವಿ. ಸರ್ ಆಯ್ ಮಾಡಿ ಸರ್. ಏನಾ ಯಾವೊಂದು ಅದು ಯೂಸ್ ಮಾಡ್ತಿರೋದು. ನಿಜ ಕಣಪ್ಪ ಟ್ಯಾಟೋ ಹಾಕ್ಸಿರೋದ ಇವೆಲ್ಲ ಇಲ್ಲಿವರ್ಗುಣ ಕ್ರೇಜಿ ಆಗ್ಸಿ ಇಲ್ಲಿವರೆಗೂ ಫುಲ್ ಇಲ್ಲಿವರ್ಗು ಈ ಕಾನ್ಸೆಪ್ಟ್ ಮಾಡಿ ಈ ಕಾನ್ಸೆಪ್ಟ್ ಏನು ಕ್ರೇಜಿ ಆಗೈತೆ. ಫ್ಯಾಮಿಲಿ ಫುಲ್ ಫ್ಯಾಮಿಲಿ ಇದು. ತಗೋಣ ಹಂಗೇನಣ್ಣ ನೋಡಿ ಗೈಸ್ ಇಲ್ಲಿ ಗಂಡ ಹೆಂಡತಿ 2 ಮಕ್ಕಳು. ಕ್ರೇಜಿ ಫ್ಯಾಮಿಲಿ ಸಾಕಾಗೈತಿ ನೋಡ್ರಿ ಅಲ್ವಾ. ಬಾಬನ ಇಲ್ಲಿ ತಡಿ ಕಷ್ಟ ಬರೋರು ಅವಾಗ ಅವ್ರು ತೋರಿಸಿ ಅಲ್ಲುಜಲ ಅಂತ ನೋಡಿ 2 ಥರ ಬ್ರಷ್ ತಂದು ಮಾಡಿಕೋದವನು ಇಲ್ಲಿ. ಹಾಂ ಅಮ್ಮ ಇಲ್ಲಿ ಅಲ್ಲಿ ಮನೇಲಿ ನಿಂಗೆ ಉಜ್ಬರಕ್ಕೆ ಏನೇ ಐತೆ ಗೈಸ್ ಅದ್ಬಿಟ್ಟು ಟ್ಯಾಟೋ ತೋರಿಸ್ತಿದ್ದಾಳೆ ಈಗ. ಟ್ಯಾಟೋಗಳು ಹೆಂಗೆ ಗೊತ್ತಾ, ಇಷ್ಟು ಕಾಸ್ಟ್ಲಿ ಗೊತ್ತಾ. ಆಯ್ತು ಮಾಡ್ರಿ ಆಯ್ತು ಆಫ್ ಮಾಡಿದೆ ನೋಡಿ ಗೈಸ್. ನಾನು ಲಾಗ್ ಮಾಡ್ತೀನಿ ಅಂತಲ್ಲಿ ಈ ಥರ ಬ್ಯಾಟ್ರಿ ನೋಡಿ ಇಷ್ಟು ದಿನ ಆಗಿತ್ತು ಅಂತ ಅಂದರೆ ನೋಡಿ ಇಷ್ಟು ಒಳ್ಳೆ ಬ್ಯಾಟ್ರಿ. ಒಂದು ಟೈಮಲ್ಲಿ ಇದು ನೋಕಿಯಾ ನೋಡಿ ಟೈಮಲ್ಲಿ ಬ್ಯಾಟ್ರಿ ಊದ್ಕೊಂಡ್ಬಿಡೋದು, ಕಪ್ಪಿ ಚಿಪ್ ಬ್ಯಾಟ್ರಿ ಹಾಕೋದು. ಮನೆಗೆ ಬಂದೆ ನೋಡಿ ಇಲ್ಲಿ ಬಂದ ತಕ್ಷಣ ಹೆಂಗೆ ಆಟ ಆಡ್ತಿದ್ದಾನೆ. ಅವನು ಬೇರೆ ಬಂದ ನೋಡಿ ಈಗ ನೋಡಿ ಇನ್ನೊಬ್ಬ ಎಂಟ್ರಿ ಧೀರ ಸುಲ್ತಾನ. ಜಿಯೋ ಮಾರ್ಟ್ ಚಂದ್ರಪ್ಪನ ಜಿಯೋ ಮಾರ್ಟ್ ಡೆಲಿವರಿ ಈ ಡೆಲಿವರಿ ಇದು ನೀನು ಡೆವಲಪ್ ಮಾಡ್ಬೋದಲ್ಲ. ಹಾಂ ಹೇಗೆ ಜಿಯೋ ಮಾರ್ಟ್ ಮನೆದಕ್ಕೆ ಬಂದ್ಬಿಡುತ್ತೆ. ಒಂದೇನೋ ಬೋಲೆಲ್ಲ ಬಂದಿದೆ. ನಮ್ಮದೊಂದು ಕಂಟೆಂಟ್ ಶೂಟ್ ಇತ್ತು ಗೈಸ್. ಕಂಟೆಂಟ್ ಶೂಟ್ ಅಂತ ಅಂದರೆ ಒಂದು ವ್ಲಾಗು, ಸೊ ಕಿಚನ್ ವ್ಲಾಗು, ಅದು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ನೋಡಿ ಈಗ ನಾವೀಗ ಮಾರ್ಟಲ್ಲಿ ಬುಕ್ ಮಾಡಿ ಮನೆ ಬುಕ್ ಮಾಡಿದ್ದೆ. ಚಿಕ್ಕದು ಬಂದರೆ ಅದನ್ನೇ ಮಾಡೋ ಅಷ್ಟೇ ಸಾಕಲ್ಲ. ನೋಡಿ ಸಿಗೆಲ್ಲ ಆರ್ಡ್ರ್ ಬಂದಿದೆ, ಇಸ್ಕೊತಿದ್ದೀನಿ. ಸೊ ಮೆನ್ಸ್ ಸೆಲೆಬ್ರೇಟ್ ಮಾಡೋಣ ಅಂತ. ಸೊ ಅಮ್ಮಂಗೆ ಹುಷಾರಿಲ್ಲ, ಸೊ ಮಾಡೋಂಗಿಲ್ಲ, ಬಟ್ ಮಾಡೋಣ ನಮ್ಮವ್ರು ಇರಲಿ ಅಂತ ತರಕ್ಕೆ ಅಂತ ಹೋಗ್ತಾಯಿದ್ದೀವಿ. ಲೆಟ್ಸ್ಕೋ ಅಮ್ಮ ಬರ್ತೀನಿ. ಬಾಯ್ ಮಾಡು. ಅಯ್ಯೋ ಸರ್ ಇಲ್ಲಿ ಸರ್ ಬರೋ ಸರ್. ಓಕೆ ಸರ್ ಆಯಿತು, ಬಾಯ್ ಮಾಡಿ ಸರ್. ಆಗಿರೋದ್ರಿಂದ ಸೊ ನಾನು ಇವತ್ತು ಮನೆಗೆ ಕೇಕ್ ತೊಗೊಳೋ ಅಂತ ಬಂದಿದ್ದೀನಿ. ಸೊ ಬನ್ನಿ ನೀವು ಕೇಕ್ ತೊಗೊಂಡು ಹೋಗುವ ಸೆಲೆಬ್ರೇಷನ್ ಮಾಡ್ಸೋಣ. ಅವ್ರಿಗೆ ಕೇಕ್ ಇಲ್ಲಿಲ್ಲ, ಸೊ ಅದಕ್ಕೇ ನಾವು ಬೇರೆ ಕಡೆ ಹೋಗ್ತಿದ್ವಿ, ಬೇರೆ ಅಂಗಡಿಗೆ ಕೇಕ್ ತಗೊಳ್ಳೋಣ ಅಂತ. ಬನ್ನಿ ಹೋಗುವ ತಂದ ಆಲೆ ಕಚ್ಕೊಂಡು ನೋಡಿ ಗೈಸ್. ಫೋನ್ ಡಿಸ್ಪ್ಲೇ ಹಾಕ್ಸಿದೆ ತಡ ಆಲೆ ಕಚ್ಕೊಂಡ ಗೈಸ್. ಓ ನಮಗೆ ಇಲ್ಲಿ ನೋಡಿ ಹಿಂಗೆ ಮಾಡವ ಸ್ಲಿಪ್ಪರ್ ಅಯ್ಯೋ ಹಿಂಗೆ
ಸ್ಲಿಪ್ಪರ್ ಹಂಗೆ ಬಿಡಿಸ್ಬಿಡ್ತಾನೆ. ಎಲ್ಲ ಸ್ಟೈಲ್ಗೆ ಸಲ ಗಣಿ, ಎಲ್ಲ ಸ್ಟಂಟ್ ಅಲ್ಲ ಗಣಿ, ಸ್ಟಂಟ್ ಹಂಗೆ ಕಲ್ತ್ಬಿಟ್ರಿ ಇದನ್ನ ನಮ್ಗೆ ಗೊತ್ತಿಲ್ಲಂಗೆ. 8ನೇ ಕ್ಲಾಸಲ್ಲೇ ಏನಪ್ಪ ನೀವು. ನೋಡಮ್ಮ ಇಲ್ಲಿ ಆರ್ಡರ್ ಮಾಡಿ ಈಗ ಇಲ್ಲೇ ವೆಯ್ಟ್ ಮಾಡ್ತೀವಿ. ಸ್ಪೆಷಲ್ ಇಲ್ಲೇ ಏನಂತಾರೆ ಅದನ್ನು, ಸ್ಪೆಷಲ್ ಮತ್ತು ಅಲ್ಲ ಹನಿ ಕೇಕ್ ಅಂತಾರೆ ಗೊತ್ತದನ್ನ. ಗೈ ಇಲ್ಲೇ ಫ್ರೆಶ್ ಕೇಕ್, ಫ್ರೆಶ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ ಗೈಸ್. ಇವರು ತಿಂತವ್ರೆ, ಇವ್ರು ನಮ್ಮ ಟ್ರೈನರ್ ತಿಂತವ್ರೆ. ನಾವೇ ಗೆದ್ರಕೋಬೇಕು, ಅದಕ್ಕೆ ನಾವು ತಿಂತೀವಿ ಗೈಸ್. ಇವಾಗ 2 ಬೈಟ್ ಮಾಡಿ ಎರಡು ತಿಂತೀವಿ. ಸ್ಪೂನ್ನ ನನಗೆ ಕೊಟ್ಟವ್ರೆ, ಕೆಳಗೆ ಬಿಡಿಸ್ಬಿಟ್ಟು ಟೇಸ್ಟ್ ಮಾಡೋ ಅಂತಾನೆ. ಆಂಟಿ ಇನ್ನೊಂದು ಕೊಡಿ ಆಂಟಿ ಸ್ಪೂನ್ನ, ಇದನ್ನ ಬೇರೆ ಕೊಡಿ. ನೋಡಿ ಗೈಸ್ ಹೆಂಗೆ ತಿಂತವನೆ. ನೀನು ಯಾವ ಬಾಡಿ ಬಿಲ್ಡ್ರು, ಅವನು ಯಾರೋ ಬಂದೆ ಅಂತ ಒಂದು ಖುಷಿ ಆಗ್ತಾನೆ. ನೋಡಿ ತಿನ್ನೋ ನನಗೆ ಹೇಳ್ತಾನೆ, ಇಷ್ಟು ಬಿಟ್ಬಿಟ್ಟು ಇಷ್ಟು ಕ್ಯಾಲರಿ ಜಾಸ್ತಿ ಆಯಿತು ಅಂತಾನೆ. ಇಷ್ಟು ಡಯಟ್ ಹಂಗಾರೆ ಇವ್ನು ನಮ್ಮ ಕಡೆ ಒಂದು ಜಿಮ್ಗೆ ಹೋಗ್ತೀನಿ ನಾನು ಹೋಗಿ ಒಂದು ಹಿಂಗೆ ವಾಕ್ ಮಾಡ್ತಿದ್ದೆ. ಅದು ಇನ್ನು 10 ನಿಮಿಷಕ್ಕೆ ಮುಖದ ಮೇಲೆ ಇರುತ್ತೆ. ತಗೊಂಡು ಹೊರಟಿದ್ದೀನಿ. ಇದೆಲ್ಲ ಇಲ್ಲ ಅಲ್ಲ, ಅದಲ್ಲ ಕವರ್ ಗಿವರ್ ಏನು ಹಾಕೇ ಇಲ್ಲ. ಅವ್ರು ಹಂಗೆ ಕೊಟ್ಬಿಡ ನೋಡಿ ಇಲ್ಲಿ. ಅಲ್ಲ ದುಡ್ಡು ಕಮ್ಮಿ ಕೊಟ್ಟಿದ್ದೀವಿ ಅಂತನ, ದುಡ್ಡು ಕಮ್ಮಿ ಕೊಟ್ಟಿದ್ದೀವಿ ಅಂತ ನೋಡಿ ಇಲ್ಲಿ. ಏನಂತೀಯ ಹೇಳ ಗೈಸ್. ಉಮೇಶ್ ಕೇಕ್ ಕಟ್ ಮಾಡೋ ಅಂದರೆ ಹಾಯ್ ಮಮ್ಮ ಅಂತಾನಂತೆ. ಆಯ್ತು ಬಾ, ಏನು ಆಯ್ತು, ಇದೇ ನಮ್ಮ ಮನೆ ಇಲ್ಲಿ ಸ್ವಲ್ಪ. ಪ್ಯಾಂಟು ಬೇಸಿಗೆ ಅಲ್ಲಿ ವುಮೆನ್ಸ್ ಡೇಗೆ ಕೇಕ್ ಕಟ್ ಮಾಡಿಸ್ತೀನಿ ಈಗ. ಬ್ಯಾನರ್ ಹಾಕ್ತಾರೆ, ಅದಲ್ಲ ಹಬ್ಬ ಕೇಕ್ ಕಟ್ ಮಾಡೋದು ವುಮೆನ್ಸ್ ಡೇ. ನಾವು ಗಂಡಸು, ನಮ್ಮ ಅಮ್ಮ ನನ್ನ ಗಂಡಸು ಅಂತ ಹೇಳ್ತಿರಲ್ಲ. ಮತ್ತೆ ನೋ ವೇ, ಆ ವಿಚಾರ ಇವತ್ತು ಚರ್ಚೆನೇ ಆಗಿಲ್ಲ. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಬರೀ ಊಟ ಅಂತ ಹೇಳಿದ್ಯಾ? ನಾನೆಲ್ಲ ಅಂದೆ. ಅಲ್ಲ ಮುಖ ತೋರ್ಸ್ ಮಾತಾಡೋ ಗಂಡ್ಸಾಗಿವ್ರೆ, ತೋರ್ಸಲ್ಲ. ಕರ್ತಾ ಇದೆ ಗಾಯ್. ಅಮ್ಮ ಮನೆಗೆ ಹೋಗ್ಬಿಟ್ಟಿದ್ದೆ. ಸೊ ಮನೆಗೆ ಹೋಗ್ಬಿಟ್ಟಿದ್ದೆ ಅಂತೀನಿ. ನನಗೆ ಹೊಟ್ಟೆ ಇಸ್ಬಿಟ್ಟಿದೆ ಕೇಸ್, ಮಧ್ಯಾಹ್ನ ತಿಂದಿಲ್ಲ. ಸೊ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಅಪ್ಪ ಬಂದು ಕರ್ಕೊಂಡು ಹೋಗಿದ್ದೆ ಅಂತೆ. ಬರಲಿ ಅವ್ರು ವೇಟ್ ಮಾಡೋಣ. ದಿನ ಕೈ ಇಂಜುರಿ ಆಗಿರೋದ್ರಿಂದ ಸೊ ನೋಡಿ ಇಲ್ಲಿ ಇವರೇ ಕಟ್ ಮಾಡ್ತಾವ್ರೆ. ಅವ್ರು ಫುಲ್ ಇಂಜುರಿ ಆಗಿಬಿಟ್ಟಿದೆ. ಸೊ ಹಾಸ್ಪಿಟ್ಲಿಗೆ ಹೋಗಿ ಅವರು ಕೈಯೆಲ್ಲ ಬ್ಯಾಂಡೇಜ್ ಮಾಡಿ ಮಲಗಿಬಿಟ್ಟವ್ರೆ. ಸೊ ಅವ್ರಿಗೆ ಬರೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ಕಟ್ ಮಾಡೋಂಗಿತ್ತಿಲ್ಲ. ನಮಗೂ ಬೇಜಾರಾಗಿದೆ. ಚೆನ್ನಾಗಿಲ್ಲ ಅಂತ ಕಟ್ ಮಾಡ್ತಾಯಿದ್ದೀನಿ ಕೈಸ್. ನೋಡಿ ಅವಳಿಗೂ ಬೇಜಾರು ಪಾಪ. ನೋಡಿ ಹಿಂಗೆ ಆಟ ಆಡ್ತಿರೋದು. ಮಗಳಿಗೆಲ್ಲ ನಾರ್ಮಲಾಗಿತ್ತಲ್ಲ, ಹಂಗೆ ನಾನು ನಾರ್ಮಲಾಗಿರುತ್ತೆ ಅಂದ್ಕೊಂಡು ನಾನು ತೊಗೊಬಂದಿದ್ದೆ. ನಾನು ತತ್ತಾನೆ ಇರಲಿಲ್ಲ. ಸೊ ಇವಾಗ ಹಿಂಗಾಗೈತೆ. ಸೊ ಅದಕ್ಕೆ ಇವ್ರ ಕೆಲೆ ಕಟ್ ಮಾಡಿಸ್ಬೇಕು ಅಂತ ನಾನು ಪ್ಲ್ಯಾನ್ ಮಾಡಿ ಕಟ್ ಮಾಡಿಸಿದ್ದೀನಿ. ಬಾಕ್ಸಿಗೆ ಕೇಳಿದ್ಕೊ. ಓಕೆ, ಅವ್ರು ಹುಷಾರಾದ್ಮೇಲೆ ಇನ್ನೊಂದು ಕಟ್ ಮಾಡಿಸಂತ ಪ್ಲ್ಯಾನ್ ಮಾಡ್ತೀನಿ. ಸೊ ಹುಷಾರಾಗಲಿ, ನೋಡೋಣ. ಫಸ್ಟು ಹುಷಾರಾಗ್ಬಿಡ್ಲಿ ಈಗ. ಹ್ಯಾಪಿ ವುಮೆನ್ಸ್ ಡೇ. ನಾನು ಹುಡುಗಿ ತಾನೆ. ಹುಡುಗಿ ಅಂದ್ರೆ ವುಮೆನ್. ಓ ಹ್ಯಾಪಿ ಗರ್ಲ್ಸ್ ಡೇ. ಅದಕ್ಕೆ ಹಚ್ಚೋದನ್ನ ಇದು ಬೆಂಕಿ ಕಡ್ಡಿ ಅದಿರ್ಬೇಕು ನೋಡು. ಹ್ಯಾಪಿ ವುಮೆನ್ಸ್ ಡೇ. ಈಗ ಕಟ್ ಮಾಡಲಿ. ವುಮೆನ್ಸ್ ನೀನು ವಿಶ್ ಮಾಡು. ಹ್ಯಾಪಿ ವುಮೆನ್ಸ್ ಡೇ ಟು ಯು ಎಲ್ಲ. ಏನು ಫುಲ್ ಫೈರು. ಹಾಂ ಫುಲ್ ಫೈರ್. ಬಸ್ ಆಗುತ್ತದು. ಮತ್ತೆ ಕಟ್ ಮಾಡಲ ಬಾ, ನೀನು ಕಟ್ ಮಾಡು. ನಾನು ಮೆನ್ಸಾ ಫ್ರೆಶ್ ಕೇಕು ಇವತ್ತು ತಿನ್ನಲ್ಲ ಅವ್ರು ಯಾರು. ಮತ್ತೆ ತಿನ್ನಿಸ್ತೀನಿ, ನಾನು ತಿನ್ನಿಸ್ತೀನಿ ಈಗ. ವುಮೆನ್ಸ್ ಅವಳು ತಿನ್ಕತ್ತೆ. ನಾನು ನಿಂಗೆ ತಿನ್ನಿಸ್ಬೇಕು. ಹ್ಯಾಪಿ ವುಮೆನ್ಸ್ ಡೇ. ಅಯ್ಯೋ ನಾನೇ ಕೊಡ್ತಿದ್ದೆ. ನಾನು ತಿನ್ನಿಸ್ತಿರೋದಲ್ಲ ಅದು. ಜಾಸ್ತಿ ನಾನು ಲಾಗ್ ನೋಡ್ತಿರೋ ಪ್ರತಿಯೊಂದು ವುಮೆನ್ಸ್ಗೂ ಪ್ಲೇಟ್ ಕೊಟ್ಬಿಡು. ಐದು ನಿಮಿಷ. ನಾನು ಲಾಗ್ ನೋಡ್ತಿರೋ ಪ್ರತಿಯೊಂದು ಮಹಿಳೆಯರಿಗೂ ತುಂಬ ಕಷ್ಟಪಡ್ತಿರೋದು, ತುಂಬ ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಎಷ್ಟು ಜನ ಮಹಿಳೆಯರಿದ್ದಾರೋ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಹಾರ್ಟ್ಲಿ ಹ್ಯಾಪಿ ವುಮೆನ್ಸ್ ಡೇ. ನೋಡಿ ಇಲ್ಲಿ ವುಮೆನ್ಸ್ ಡೇ ದಿನ ವುಮೆನ್ಸ್ ಆಗಿರೋದು ನಮ್ಮಮ್ಮ ಫುಲ್ಲು ಬ್ಯಾಂಡೇಜ್ ಆಗಿಬಿಟ್ಟಿದ್ದಾರೆ ಹಾಸ್ಪಿಟಲಲ್ಲಿ. ಸೊ ಇದೇ ಕಾರಣಕ್ಕೋಸ್ಕರ ಕೇಕ್ ಕಟ್ ಮಾಡೋಕ್ಕಾಗಲಿಲ್ಲ. ಸೊ ಬನ್ನಿ ಈಗ ಚಿಕನ್ ಮಾಡಿಕೊಡ್ಬೇಕಂತ ಚಿಕನ್ ಕೇಳ್ತು. ಚಿಕನ್ ನಾನೇ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನನಗೂ ಟೈರ್ಡ್ ಆಗೈತೆ. ಅವರಿಬ್ಬರು ಸೇರ್ಕೊಂಡು ಮಾಡ್ಕೊಳ್ಳಿ. ಇಟ್ಸ್ಕೊ. ಇಷ್ಟೊತ್ತು ಚಿಕನ್ ತಗೊಬರ್ಬೇಕಪ್ಪ. ಯಾವ ಟೈಮ್ ಬಿಟ್ರೆ
ಇವತ್ತು ಅವ್ರಿಗೆ ಹುಷಾರಿರೋದ್ರಿಂದ ಇವತ್ತು ಕಿಚನ್ ಡಿಪಾರ್ಟ್ಮೆಂಟ್ ಪಾಪ ಮುಂದಾಗಿದೆ. ಸೊ ಏನು ಮಾಡಿದ್ಯಾ ಮಗಳು? ಏನು ಮಾಡ್ತಿರೋ ರೆಸಿಪಿ ಇವತ್ತು? ಎಗ್ ಕರಿ ಮಾಡ್ತಾಳೆ ಗೈಸ್. ಈಗ ರೈಸ್ ಮಾಡಿದೆ. ಸೊ ಸ್ವಲ್ಪ ನಾನು ಬ್ಲಾಗ್ ಎಡಿಟಿಂಗ್ ಇತ್ತು. ಸೊ ಸಿಕ್ಕಾಪಟ್ಟೆ ಕೆಲಸ ನನಗೆ ಗೊತ್ತಾಗುತ್ತೆ. ತಲೆನೋವು ತುಂಬ ಟೆನ್ಷನ್ ಜಾಸ್ತಿ ತಗೋತಾಯಿದ್ದೀನಿ. ಸೊ ಈಗ ಅದೇನೋ ಮಾಡ್ತಿದ್ದೆ. ಪಾಪ ಹೆಲ್ಪ್ ಬೇಕಮ್ಮ? ಚಾಪ್ ಮಾಡಿಕೊಡ್ಲಿಲ್ಲ ಅಂದರೆ ಹಾಂ ಬಂದ ಇಲ್ಲಿ ಶನೋ ಅಂತ ಬಂದ. ಸಕ್ಕ ಟೆನ್ಷನ್ ತಗೋತಾಯಿದ್ದೀನಿ, ಸಕ್ಕ ಡಿಪ್ರೆಷನ್ನು, ತುಂಬ ಏನೋ ಒಂಥರ ಬರ್ತಾಯಿದೆ. ಒಂಥರ ರಿಗ್ರೆಟ್ ಫೀಲ್ ಆಗ್ತಿದೆ ಗೈಸ್ ನನಗೆ. ಹೆಂಗೆ ಅಂತಂದರೆ ಒಂಥರ ಇಕ್ಕಟ್ಲು ಸಿಗಾಕೊಬಿಟ್ಟಿದೆ ಅನಿಸ್ತೈತೆ ನನಗೆ. ಸೊ ಅದಕ್ಕೋಸ್ಕರ ನನಗೆ ತುಂಬ ತಲೆನೋವು ಜಾಸ್ತಿ ಆಗ್ತಿದೆ. ಸೊ ಆ ಗ್ಯಾಪಲ್ಲಿ ಎಡಿಟಿಂಗು, ವ್ಲಾಗು, ರೀಲ್ಸ್ ಶೂಟು, ಕಂಟೆಂಟು ಎಲ್ಲ ಒಂಥರ ಮೆಸ್ಸಿ ಕಮಿಟ್ಮೆಂಟು ಎಲ್ಲ ಒಂಥರ ತಲೆಯಲ್ಲಿ ಸಖತ್ತು ಗ್ರೈಂಡ್ ಅದ ಆಗ್ತಿದೆ. ಸೊ ಅದಕ್ಕೆಲ್ಲ ಒಂದು ಬ್ರೇಕ್ ಕೊಟ್ಟು ಏನಾರು ಒಂದು ಪ್ಲ್ಯಾನ್ ಮಾಡಬೇಕು ಅಂತ ಕೂತಿದ್ದೀನಿ. ಸೊ ಈ ಪ್ಲ್ಯಾನ್ ಗೊತ್ತಾಗ್ತಿಲ್ಲ. ಸೊ ಇಬ್ಬರು ಡಿಸ್ಕಸ್ ಮಾಡ್ತೀವಿ. ಸೊ ಇವಾಗ ಅವಳು ಅಡುಗೆ ಮಾಡ್ತಿದ್ದಾಳೆ, ನಾನು ಎಡಿಟಿಂಗ್ ಇದೆ. ಸೊ ಅಮ್ಮಂಗೆ ಕೈ ಏಟಾಗೈತೆ ಅಂತ ನೋಡಿ ಮಲಗಿಬಿಟ್ಟಿದ್ದೆ ಡೋರ್ ಹಾಕೊಂಡು. ಸೊ ಇಷ್ಟೇ. ಇವಾಗ ನೋಡಿ ಕೈ ಹಿಡ್ಕೊಂಡ್ಬಿಡ್ತಿರೋದ. ಹೆಂಗಾಗಿರೋದು ಇದು? ಹಾಂ ಏನಮ್ಮ? ಅಲ್ಲಲ್ಲ ನನಗೆ ಗೊತ್ತು, ನನಗೆ ಗೊತ್ತು ಅಂತನಾ. ಇಲ್ಲಿ ಇವ್ರಿಗೆ ಗೊತ್ತಾಗಬೇಕಲ್ಲ ಹೆಂಗಾಯ್ತು ಅಂತ. ಅದು ಇವ್ರಿಗೆ ಹೇಳಮ್ಮ ಹೆಂಗಾಯ್ತು ಅಂತ.